ಸೊ ಇವತ್ತು ವೀಕೆಂಡ್, ಸೊ ನಾವು ಅದರ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಯು ಆರ್ ಗೋಯಿಂಗ್ ಟು ದ ಬೀಚ್. ಸೊ ಇದು ನಮ್ಮ ಮನೆಗೆ ಹತ್ತಿರ ಇತ್ತು ಬೀಚು, ಹಾಗಾಗಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಂಡ್ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಟ್ಸ್ ಲೈಕ್ ನನಗಂತೂ ಒಳ್ಳೆ ನಮ್ಮ ಸೈಡ್ ಮ್ಯಾಂಗ್ಳೂರ್ ಕಡೆ ಹೇಗಿರುತ್ತಲ್ಲ ಬಿಸಿಲು, ಆ ಥರನೇ ಅನಿಸ್ತಾ ಇದೆ. ತುಂಬ ಅಂದರೆ ತುಂಬ ಬಿಸಿಲಿದೆ. ಅದಾದ ನಂತರ ಸೊ ಪ್ಲೇಸ್ ಹೆಸರು ಬಂದುಬಿಟ್ಟು ಅಲ್ಕಿ ಬೀಚ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹಾಗಾದರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಓಕೆ, ಹಾಯ್ ಲೇಖ್ನಾ. Hi. ಹೌ ಆರ್ ಯು? I'm good. ಗುಡ್. ಸೊ ಏನು ಅನಿಸ್ತದೆ, ವೆದರ್ ಹೆಂಗೆ ಅನಿಸ್ತಿದೆ? ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಪರವಾಗಿಲ್ವಾ? ನಿಮಗೆ ಬಿಸಿಲು ಇಷ್ಟ ಆಯಿತಾ, ಕೋಲ್ಡ್ ಇಷ್ಟ ಆಗುತ್ತಾ? ಬಿಸಿಲು ಸ್ವಲ್ಪ ಇಷ್ಟ ಆಗುತ್ತೆ, ಕೋಲ್ಡ್ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನನ್ನ ಕಣ್ಣ ಹತ್ರ ಬರುತ್ತೆ ಬಿಸಿಲು. ಹೌದಾ? ಅದಕ್ಕೆ ನೀನಂದರೆ ಇಷ್ಟ ಅಂತ, ಬಿಸಿಲಿಗೆ ನೀನಂದರೆ ಇಷ್ಟ ಅಂತ. ಯಾಕೆ? ಸುಮ್ಮನೆ ಕ್ಯೂಟ್ ಆಗಿದೆಯಲ್ಲ ಅದಕ್ಕೆ. ಇವಾಗ ನಾವು ಜರ್ನಿಯಲ್ಲಿ ಹೋಗ್ಬೇಕಾದ್ರೆ ಬೋರ್ ಆಗುತ್ತಲ್ಲ, ಅದಕ್ಕೆ ನಾವು ಏನಾರ ಒಂದು ಗೇಮ್ ಆಡಿಕೊಂಡು ಹೋಗೋಣ. ಸೊ ದ್ಯಾಟ್ ನಾವು ರೀಚ್ ಆಗೋದು ಲಾಂಗ್ ಜರ್ನಿ ಅಂತ ಅನ್ಸೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರದ ಫನ್ ಗೇಮ್ಸ್ ಆಡ್ತಾ ಇದ್ದೀವಿ. ಈಗ ಐ ಸ್ಪೈ ಗೇಮ್ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದೀವಿ. ಅದು ಲೇಖನ ಹತ್ರ ಆಡಿಸ್ತಾ ಇದ್ದೀನಿ. ಸೊ ಐ ಸ್ಪೈ ಅಂತ ಅಂದರೆ ಯಾವ್ದಾದ್ರು ಒಂದು ಕಲರ್ ಕೊಟ್ಟರೆ ಸೊ ಅವಳಿಗೆ ಏನೇನು ಕಾಣಿಸುತ್ತಲ್ಲ ಅದನ್ನೆಲ್ಲ ಅವಳು ಹೇಳ್ತಾ ಹೋಗಬೇಕು. ಓಕೆ, ಸೊ ನಾವು ಐ ಆಮ್ ಗಿವಿಂಗ್ ಯು ಬ್ಲೂ ಕಲರ್ ಲೇಖನ. ಓಕೆ, ಸೊ ನಿಮಗೆ ಬ್ಲೂ ಕಲರಲ್ಲಿ ಏನೇನು ಐಟಮ್ಸ್ ಕಾಣಿಸುತ್ತೆ, ಏನೇನು ಕಾಣಿಸುತ್ತಲ್ಲ ಯು ಕ್ಯಾನ್ ಸೇ. ಓಕೆ ರೈಟ್? ಓಕೆ. ಹಾಂ, ಓಕೆ. ಇಲ್ಲಿ ಏನೇನು ಕಾಣಿಸ್ತಿದೆ? ಜೋರಾಗಿ ಮಾತಾಡಬೇಕು. ಮೇಲೆ ರೂಫ್ ಇದೆಯಲ್ಲ, ರೂಫ್ ಬ್ಲೂ ಇದೆ. ಓಕೆ, ರೂಫ್ ಟಾಪ್ ಬ್ಲೂ. ಓಕೆ, ಆಮೇಲೆ ಅಲ್ಲಿ ಬ್ಲೂ ಇದೆ, ಅದು ಹಾಫ್ ಬ್ಲೂ, ಹಾಫ್. ಹಾಂ, ಓಕೆ. 2 ಆಮೇಲೆ ಇನ್ನು ಏನು ಕಾಣಿಸ್ತದೆ? ಬ್ಲೂ. ವಾಟ್ ಯು ಆರ್ ಸೀಯಿಂಗ್? ಎಲ್ಲ ಗ್ರೀನೇ ಕಾಣಿಸ್ತದಲ್ಲ ಲೇಖನ? ಬ್ಲೂ ಹೌಸಸ್ ಕಾಣಿಸ್ತದೆ, ಬ್ಲೂ ಕಾರ್ಸ್. ಬ್ಲೂ ಹೌಸ್ ಅಲ್ಲಿತ್ತು. ಹಾಂ, ಆಮೇಲೆ ಆಮೇಲೆ ಇನ್ನೇನಿದೆ? ಸೊ 2 ಹೇಳಿದ್ದಾಳೆ ಅಲ್ಲಕ್ಕಂತ. 2 ಬ್ಲೂ ಕಾರು, ರೂಫ್ ಟಾಪು, ಮನೆ ಅಲ್ವಾ? ಓಕೆ. ಬಿಂದು ಬಿನ್ನು ಬಿನ್, ಡಸ್ಟ್ಬಿನ್. ಓಕೆ, ಡಸ್ಟ್ಬಿನ್. ಆಮೇಲೆ 5 ಹೇಳ್ಬೇಕು, 4 ಹೇಳಿದ್ಯಾ? ಇನ್ನು 1 ಹೇಳು. ಬಟ್ ಒಂದು ಲಾಸ್ಟ್ ಇದು ನನ್ನ ಶರ್ಟ್ ಶರ್ಟ್ ಗ್ರೀನ್ ಕಣ, ಬ್ಲೂ ಅಲ್ಲ. ಗ್ರೀನ್ ತರ ಇಲ್ಲ. ಪ್ಯಾಂಟ್ ಇಸ್ ಬ್ಲೂ. ಕರೆಕ್ಟ್. ಓಕೆ, ಯಾ, ನನ್ನ ಗುಡ್. ಶೂ ಸ್ವಲ್ಪ ಬ್ಲೂ ಇದೆ, ಶೂ. ಓಕೆ, ನೈಸ್. ಸೊ ಟೋಟಲಿ 5 ಐಟಮ್ಸ್ ಹೇಳಿದಾಳೆ. ಸೊ ಗುಡ್. ಸೊ ಲೇಖನ ಇವಾಗ ಎಷ್ಟು ಆಲ್ಮೋಸ್ಟ್ ಒಂದು 50 ಸೆಕೆಂಡ್ಸ್ ತೊಗೊಂಡ್ಲು. 50 ಸೆಕೆಂಡ್ಸಲ್ಲಿ 5 ಹೇಳಿದಾಳೆ. ಎಸ್, ಈಗ ನಾವು ಪ್ಲೇಸ್ನ ರೀಚ್ ಆಗಿದ್ದೀವಿ. ಆ್ಯಂಡ್ ತುಂಬ ಬಿಸಿಲಿದೆ. ಸೊ ಆ್ಯಂಡ್ ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಸೊ ಪಾರ್ಕಿಂಗ್ಗೆ ಅಂತ ಪ್ಲೇಸ್ ಹುಡುಕ್ತಾ ಇದ್ದೀವಿ ಈಗ. ಆ್ಯಂಡ್ ದೆನ್ ಅಲ್ಕಿ ಬೀಚ್ ಫೇಮಸ್ ಏನಕ್ಕೆ ಅಂತಂದರೆ ಸ್ಯಾಂಡ್ ಬೀಚಸ್ ಕಡಿಮೆ ಇಲ್ಲಿ. ಓಕೆ, ಸೊ ಇದು ಸ್ಯಾಂಡ್ ಬೀಚ್ ಆಗಿರೋದ್ರಿಂದ ತುಂಬಾ ಫೇಮಸ್ ಈ ಒಂದು ಬೀಚ್. ಸೊ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಫೋಟೋಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ವಾಕಿಂಗ್ ಪ್ರಿಫರ್ ಮಾಡ್ತಾರೆ ಈ ಒಂದು ಬೀಚ್ ಹತ್ರ. ನೆಕ್ಸ್ಟ್ ಬೈಕಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಪ್ರಿಫರ್ ಮಾಡ್ತಾರೆ ಬಿಕಾಸ್ ತುಂಬ ಚೆನ್ನಾಗಿದೆ ಬೀಚ್. ಹಾಯ್.
ವೆದರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕಾರಲ್ಲಿ ಕೂರ್ಲಿಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇದ್ರ ಹತ್ರ ವಾಟರ್ ಹತ್ರ ಬಂದಾಗ ತುಂಬ ಕೋಲ್ಡ್ ಅನಿಸ್ತಾ ಇದೆ. ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬೀಚ್ ಸಹ ಅಷ್ಟೇ. ಓಕೆ, ನಮ್ಮ ಸೈಡಲ್ಲಿ ಬೀಚಸ್ ಎಲ್ಲ ಫುಲ್ ವೇವ್ಸು ಆ್ಯಂಡ್ ಅಲೆಗಳಿಂದನೇ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಇದೊಂಥರ ಬ್ಯಾಕ್ ವಾಟರ್ಸ್ ಥರ ಇವ್ರಗಳ ಬೀಚ್ಗಳೆಲ್ಲ. ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ನೈಸ್. ಆ್ಯಂಡ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಬೀಚ್. ಯಾಕೆ ಅಂದರೆ ಆ್ಯಕ್ಚುಲಿ ಸಮುದ್ರ ಸ್ವಲ್ಪ ಆ ಕಡೆ ಇದೆ, ಹಿಂದಗಡೆ ಇದೆ. ಅಲ್ಲಿ ಶೋ ಯು. ಓಕೆ, ಸಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಸೊ ಇಲ್ಲಿ ವಾಟರ್ ನಿಂತಿದೆ ಅಂತ ಕಾಣಿಸ್ತಾ ಇದೆ. ಅದಾದ ನಂತರ ಅಲ್ಲಿಂದ ಅಲೆಗಳು ಬರ್ತಾ ಇದೆ. ಓಕೆ, ಸೊ ಯಾ, ಇಟ್ ಈಸ್ ಗುಡ್. ಒನ್ ಮೋರ್ ಥಿಂಗ್, ಇಲ್ಲಿ ಸುಮಾರಷ್ಟು ಜನ ಆ್ಯಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ ಓನ್ಲಿ 4 months ದೆ ಕ್ಯಾನ್ ಹ್ಯಾಪಿಲಿ ಕಮ್ ಔಟ್. ಓಕೆ, ಅದಾದಮೇಲೆ ವಿಂಟರಲ್ಲಿ ಈ ಥರದ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈಗ ಸಮ್ಮರ್ ಅಂದರೆ ಸಿಕ್ಕಾಪಟ್ಟೆ ಜನ ಎಲ್ಲ ಕಡೆ ಇರ್ತಾರೆ. ಬಟ್ ಏನು ತುಂಬ ಕ್ರೌಡೆಡ್ ಅಂತ ಏನು ಅನ್ಸೋದಿಲ್ಲ, ಬಟ್ ಜನ ತುಂಬ್ಕೊಂಡಿರ್ತಾರೆ. ಆಮೇಲೆ ಸಹ ಈಗ ಹೆಂಗೂ ಸ್ಯಾಟರ್ಡೇ ಸಂಡೇ ಅಲ್ವಾ, ಹಾಗಾಗಿ ಇಲ್ಲೇ ಬಂದುಬಿಟ್ಟು ವಾಲಿಬಾಲ್, ಫುಟ್ಬಾಲ್ ಈ ಥರದ್ದೆಲ್ಲ ಆಟ ಆಡ್ತಾ ಇರ್ತಾರೆ ಮಕ್ಕಳೆಲ್ಲ. ಆ್ಯಂಡ್ ಯಾ, ಚಿಲ್ ಔಟ್ಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಸಿಯಾಟಲಲ್ಲಿ. ಸೊ ಸಿಯಾಟಲಿಂದ, ಸೊ ನಮ್ಮ ಮನೆಯಿಂದ ಆ್ಯಕ್ಚುಲಿ ಅರೌಂಡ್ 20 to 30 minutes ಆಯಿತು ಅಂತ. ಆ್ಯಂಡ್ ಲೇಕನ ಆ್ಯಂಡ್ ಅವ್ರ ಪಾಪ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಐ ವಿಲ್ ಜಾಯಿನ್ ದೆಮ್. ಓಕೆ, ಸಿ ಯು. ಲೇಕೋ ಹೆಂಗಿದೆ? ಕೋಲ್ಡ್ ಅನಿಸ್ತಿದ್ಯಾ? ಹಾಂ, ವಾಟ್ ಈಸ್ ಇಟ್ ಲೇಕ್ನಾ? ಕಾಫಿ. ಏ ನೈಸ್. ಅದು ಹೋಲ್ ಇದೆ ಅಲ್ಲ ಇಲ್ಲಿ, ಅದಕ್ಕೆ ಅದು ಅಷ್ಟು ಸ್ಮೂತ್, ಬರೀ ವಾಟರ್ ಅಲ್ಲ, ಸ್ಯಾಂಡ್ ಹೋಗ್ತಾ ಇದೆ. ಹಾಂ. ನೈಸ್. ಲೇಕ್ನಾ ಜಂಪ್ ಜಂಪ್. ಈ ಕಡೆ ವಾಟರ್. ಶಮಿ ಶಮಿ ಶಮಿ. ಇಟ್ ಈಸ್ ಓಪನ್ ಯಾ. ಓಪನ್ ಗೊತ್ತಾಯ್ತು, ಹಾ. ಅಟ್ಲೀಸ್ಟ್ ಸಪ್ರೇಟ್ ಇಲ್ಲ. ಇನ್ನೊಂದಿದೆ ಅಲ್ಲಿ, ಕ್ಲೋಸ್ ಇದೆ ನೋಡು.
Crab. See here. Live. No. Died. Dead. Huh? Dead crab. You know what? ಈ ಒಂದು ಬೀಚ್ ಸ್ಟಾರ್ಟಿಂಗ್ ಬಂದಾಗ ಫುಲ್ ಎಂಟಿ ಇತ್ತು ಆಯಿತಾ. ಸೊ ಐ ಜಸ್ಟ್ ಶೋ ಯು ಹೌ ಇಟ್ ಈಸ್ ನೌ. ಫುಲ್ ತುಂಬ್ಕೊಂಡ್ಬಿಟ್ಟಿದೆ, ಡಿಫ್ರೆಂಟ್ ಆಗಿದೆ. Sour and spicy or not spicy? Yeah, spicy. Yep. Less spicy. Let's spicy. That's okay to go. ಮ್ಯಾಂಗೋ ವಾಟರ್ಮೆಲನ್, ಪೈನಾಪಲ್ ಅನ್ಸುತ್ತಲ್ಲ. Like, are you excited for this or that? This or that? Can you try that candy? ಚೆನ್ನಾಗಿದ್ಯಮ್ಮ? Is it good? ಇದು ಮಾತ್ರ ಚೆನ್ನಾಗಿದೆ. My turn now. ಓ ಓಕೆ. ಸೊ ಇವನ್ ಟಾಯ್ಲೆಟ್ಸ್ ಎಲ್ಲ ಇರುತ್ತಾ? ಓ ನೈಸ್ ಯಾ, ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಯೂಶ್ವಲಿ ಮೇ ಬಿ ಇದು ಸಮ್ಮರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಸಮ್ಮರಲ್ಲಿ ಅವ್ರು ಆಚೆ ಜಾಸ್ತಿ ಹಾಂ, ಅವಾಗ ಅವರು ಈ ಡೇಸ್ ಟುಗೆದರ್ ಹೋಗಿಬಿಡ್ತಾರೆ, 7 days 10 days ಆ ಥರ. ಹಾಂ, ದಟ್ಸ್ ವಾಟ್. ನೈಸ್ ಅಲ್ಲ, ನೈಸ್ ಕಾನ್ಸೆಪ್ಟ್. ಯಾ, ಲೆಟ್ಸ್ ಗೋ. ಯು ಆರ್ ಪ್ಲಾನಿಂಗ್ ಟು ಬೈ? ಬೀಚ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಲಂಚ್ಗೆ ನಾವು ಮಹಾರಾಜ ಕ್ಯೂಸಿನ್ಗೆ ಹೋಗ್ತಾ ಇದ್ದೀವಿ. ರೇಟಿಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಇಂಡಿಯನ್ ರೆಸ್ಟೋರೆಂಟ್. ಸೊ ವಿ ಥಾಟ್ ಓಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಎಸ್,
ಆ್ಯಂಡ್ ಬೀಚ್ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇಫ್ ಯು ಆರ್ ಇನ್ ಸಿಯಾಟಲ್, ದಿಸ್ ಇಸ್ ದ ಮಸ್ಟ್ ವಿಸಿಟ್ ಸ್ಯಾಂಡ್ ಬೀಚ್, ಆಲ್ಕಿ ಸ್ಯಾಂಡ್ ಬೀಚ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಲೇಖನನ್ ಕೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು. ಹಾಯ್ ಲೇಖನ, ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ತುಂಬ ಇಷ್ಟ ಆಯಿತು. ಓಕೆ, ಬ್ಲೂ ರಸ್ಬೆರಿ ಜ್ಯೂಸ್, ಬ್ಲೂ ರಸ್ಬೆರಿದು ಜ್ಯೂಸ್ ತೊಗೊಂಡಿದ್ವಿ, ಚೆನ್ನಾಗಿತ್ತು. ನೋಡಿದ್ದೆ, ಹಾಂ, ಫಸ್ಟ್ ನೋಡಿದ್ದೆ, ಹೇಳ್ದೆ ಅಪ್ಪನಿಗೆ, ಗೊತ್ತಾಗ್ಲಿಲ್ಲ, ಅದಕ್ಕೆ ಈಗ ಗೊತ್ತಾಯ್ತು ಅಪ್ಪನಿಗೆ. ಗೊತ್ತಾಯ್ತಾ? ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು, ನೈಸ್, ತುಂಬ ಚೆನ್ನಾಗಿತ್ತು. ಎಸ್, ಈಗ ನಾವು ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ವಿಸಿಟ್ ಮಾಡಾದ್ಮೇಲೆ ಫುಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಅದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಬೀಚ್ ಥರ ಏನಿಲ್ಲ, ಬಟ್ ಸ್ಟಿಲ್ ಓಕೆ. ಸೊ ಅದಿದೆ ಆ್ಯಕ್ಚುಲಿ ಇಂಡಿಯನ್ ಬೀಚಸ್ ವೈಬೇ ಬೇರೆ. ನಮ್ಗೆ ಆ್ಯಕ್ಚುಲಿ ಅದೇ ತುಂಬ ಇಷ್ಟ ಆಗುತ್ತೆ. ಇಲ್ಲೇನು ಅಂದರೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ನೈಸ್ ಎಕ್ಸ್ಪೀರಿಯನ್ಸ್ ಓನ್ಲಿ, ಎರಡು ಇಷ್ಟ ಆಗುತ್ತೆ. ಇದು ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿತ್ತು. ಬ್ಯಾಕ್ ವಾಟರ್ಸ್ ಥರ ಅನಿಸುತ್ತೆ ಇವ್ರ ಕಡೆ ಎಲ್ಲ ಬೀಚಸ್ಸು, ಬಟ್ ನೈಸ್. ರೋಡ್ ಹೆಂಗಿದೆ? ಝುಯ್ ಅಂತ ಇದೆಲ್ಲ, ಹೆಂಗೆ? ಝುಯ್ ಅಂತ ಹಿಂಗೆ ಫುಲ್ ಹಿಂಗೆ ಅಪ್ ಡೌನ್. ಮಸಾಲ ಊಟ ಇರಬೇಕು ಅನ್ಸುತ್ತೆ ಅದಕ್ಕೆ. ಏನು? ವಾಟ್? ಮಸಾಲ ಕ್ಯೂಸಿಲೆಟ್ ಅಂತ ಯಾಕಿದ್ದಾರೆ ನೇಮಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊ ಅಲ್ಲಿ. ಮಸಾಲ ಊಟನೇ ಇರುತ್ತೆ. ಮಸಾಲ ಕ್ಯೂಸಿನ್ ಅಂತ ಇಟ್ಟಿರೋದು ಮಸಾಲ ಊಟ ಇರುತ್ತದಾ? ಇನ್ನೋವೇಷನ್ ಲೇಕಿನ. ಎಸ್, ಸೊ ಇವಾಗ ನಾವು ಲಂಚ್ ಎಲ್ಲ ಫಿನಿಷ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಂಚ್ ಈಸ್ ಓಕೆ ಅಂದರೆ ಕೆಲವು ಐಟಮ್ಸ್ ಚೆನ್ನಾಗಿತ್ತು, ಕೆಲವು ಐಟಮ್ಸ್ ಓಕೆ ಅಂತ ಅನಿಸ್ತು. ಎಸ್, ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ, ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.